ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ಮಂಗಳವಾರದ ವ್ಲಾಗ್, ಅಂದರೆ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಏನಪ್ಪ ವಿಷಯ ಅಂತ ಹೇಳಿದರೆ, ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಹೊರಟಿದ್ದೇವೆ. ಅದರ ಹಿಂದಿನ ದಿನದ ಪ್ರಿಪರೇಷನನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೇನೆ. ಇನ್ನು ಎಲ್ಲರೂ ಇಲ್ಲಿಗೆ ಅಕ್ಕ, ಬಾವ, ಮಕ್ಕಳು, ಹಾಗೆ ಅಣ್ಣ, ಅತ್ತಿಗೆ, ತಮ್ಮ, ಅಣ್ಣ ಎಲ್ಲರೂ ಇಲ್ಲಿಗೆ ಬರುವವರಿದ್ದಾರೆ. ಇಲ್ಲೇ ಬಂದು ಇವತ್ತು ಸ್ಟೇ ಆಗಿ ಬುಧವಾರ ದಿವಸ ನಾವಿಲ್ಲಿಂದ ಹೊರಡ್ತಾ ಇದ್ದೇವೆ. ಇನ್ನು ನಾನು ಸಾಂಬಾರಿಗೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ. ಇನ್ನು ನಮ್ಮದು ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಗಿದೆ. ಹಾಗೆ ಅಮ್ಮ ಮತ್ತು ಅಕ್ಕನ ಮಗಳು ಇನ್ನೂ ಏನೇನು ಬಾಕಿ ಇದೆ ಅಂತ ನೋಡ್ಕೊಂಡು ಪ್ಯಾಕಿಂಗನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು. ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ಇನ್ನು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅಂದರೆ ಬುಧವಾರ ದಿವಸ ಬೆಳಿಗ್ಗೆ ಸಿಂಪಲ್ಲಾಗಿ ಪೂಜೆನ ಕೂಡ ಮಾಡಿಕೊಂಡೆ. ಅಂದರೆ ಅಕ್ಷಯ ತೃತೀಯ ಅಲ್ವಾ, ಹಾಗೆ ಸಿಂಪಲ್ಲಾಗಿ ಪೂಜೆನೆಲ್ಲ ಮಾಡಿಕೊಂಡು ಹೊರಟ್ವಿ. ನಾವು ರೆಡಿ ಎಲ್ಲ ಆಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಅಂದರೆ ಇನ್ನೂ ಕೂಡ ಗಾಡಿ ಬರಲಿಕ್ಕೆ ಬಾಕಿ ಇತ್ತು. ನೋಡಿ, ಬ್ಯಾಗನ್ನೆಲ್ಲ ತಂದು ಎದುರೆಲ್ಲ ಇಟ್ಟು ರೆಡಿ ಆಗಿದ್ದೇವೆ. ಗಾಡಿ ಬರಲಿಕ್ಕೆ ಟೈಮ್ ಇದ್ದ ಕಾರಣ ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ವಿ. ನನ್ನ ತಮ್ಮ ಕ್ಯಾಮರಾ ತಂದಿದ್ದ. ಇದು ಅಕ್ಕ, ಬಾವ, ಹಾಗೆ ಅವರ ಮಕ್ಕಳು. ಹಾಗೆ ಒಬ್ಬೊಬ್ಬರಾಗೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಇನ್ನು ಇದು ನನ್ನ ಅಮ್ಮ, ತಮ್ಮ, ಅಕ್ಕನ ಮಗಳು. ಇದು ನನ್ನ ಹಸ್ಬೆಂಡ್. ಹಾಗೆ ಹಸ್ಬೆಂಡ್ ಜೊತೆ ಕೂಡ ಒಂದು ವಿಡಿಯೋನ ಮಾಡಿಕೊಂಡೆ. ಇನ್ನು ಟಿ ಟಿ ಕೂಡ ಬಂತು. ನಾವು ಲಗೇಜನ್ನೆಲ್ಲ ಇಟ್ಟು ನಂತರ ಹೊರಟ್ವಿ ಎಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಗೀತೆಗಳನ್ನು ಹಾಕೊಂಡು, ಹಾಗೆ ಇನ್ನೂ ಬೇರೆ ಬೇರೆ ಥರದ ಗೀತೆಗಳನ್ನು ಹಾಕ್ಕೊಂಡು ನಾವು ಜರ್ನಿ ಮಾಡಿದ್ವಿ. ಬೆಳಿಗ್ಗೆ ಭಕ್ತಿ ಗೀತೆಗಳನ್ನು ಹಾಕ್ಕೊಂಡು ಜರ್ನಿ ಮಾಡ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತದೆ. ಇನ್ನು ಇದು ಚಾರ್ಮಾಡಿ ಘಾಟಿಗೆ ತಲುಪಿದ್ವಿ ನಾವು. ಅಲ್ಲಿ ಸ್ವಲ್ಪ ನೇಚರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಅದರದ್ದು ವಿಡಿಯೋ ಮಾಡಿಕೊಂಡು ಇನ್ನು ನಾವು ಫ್ಯಾಮಿಲಿದು ಗ್ರೂಪ್ ಫೋಟೋ ಎಲ್ಲ ತೆಗೆದು ಅಲ್ಲಿಂದ ಮತ್ತೆ ಹೊರಟ್ವಿ. ಇನ್ನು ಜರ್ನಿ ತುಂಬಾ ಆರಾಮಾಗಿ ಇತ್ತು. ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಅಷ್ಟರಲ್ಲಿ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಆಗಿ ಹೋಯಿತು. ತುಂಬಾ ಹಸಿವಾಗ್ತಿತ್ತು. ಬೆಳಿಗ್ಗೆ ಬೇಗ ತಿಂದ ಕಾರಣ ಒಂದು 12-12:30 ಅಷ್ಟೊತ್ತಿಗೆ ತುಂಬ ಹಸಿವಾಗ್ತಾಯಿತ್ತು. ಹಾಗೆ ಖಾಲಿ ಕೂತ್ರೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತದೆ. ತುಂಬ ಹಸಿವಾಗ್ತಿತ್ತು. ಹಾಗೆ ಅಲ್ಲಿ ಸಿಗುವ ಒಂದು ಹೋಟೆಲಿಗೆ ಹೋಗಿ ಅಲ್ಲಿ ಕೂಡ ಊಟನೆಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮಾಡಿ ಆದಂತ ನಮ್ಮ ಜರ್ನಿನ ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ. ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಜರ್ನಿನ ನಾವು. ಇನ್ನು ನಾವು ಚಹಾನ ಅಲ್ಲಿ ಒಂದು ಅಂಗಡಿಯಲ್ಲಿ ಕುಡಿದ್ಕೊಂಡ್ವಿ. ಹಾಗೆ ಮಕ್ಕಳೆಲ್ಲ ತಿಂಡಿ ಬೇಕು ಅಂತ ಕೇಳ್ತಾ ಇದ್ರು. ಹಾಗೆ ತಿಂಡಿ ಎಲ್ಲ ತಕ್ಕೊಂಡು ನಾವು ಅಲ್ಲೇ ಚಹಾನ ಕೂಡ ಕುಡಿದು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ದಾರಿ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋಸನ್ನು ಮಾಡಿಕೊಂಡೆ. ನೇಚರ್ ಎಲ್ಲ ಇದೆ ಅಂತ ಹೇಳಿ ಹಾಗೆ ಸ್ವಲ್ಪ ವೀಡಿಯೋನ ಕೂಡ ಮಾಡಿಕೊಂಡೆ. ಹಾಗೆ ಇನ್ನು ಧರ್ಮದಲ್ಲಿ ಕೆಲವು ದೇವಸ್ಥಾನಗಳೆಲ್ಲ ಸಿಕ್ಕಿತ್ತು. ಅದರದ್ದು ಕೂಡ ವಿಡಿಯೋನ ಮಾಡಿಕೊಂಡೆ. ನನಗೆ ಯಾವ ದೇವಸ್ಥಾನ ಏನು ಅಂತ ಗೊತ್ತಾಗಲಿಲ್ಲ, ಯಾವ ಪ್ಲೇಸ್ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಿಮಗೇನಾದರೂ ಯಾವ ದೇವಸ್ಥಾನ ಅಂತ ಏನಾದರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆಗಬೇಕಾದ್ರೆ ರಾತ್ರಿ ಕೂಡ ಆಯಿತು. ಹಾಗೆ ಅಲ್ಲಿ ಇದ್ದ ಹೋಟೆಲಲ್ಲಿ ಊಟಕ್ಕೆ ಕೂಡ ಹೋದ್ವಿ. ಇನ್ನು ಜಾಸ್ತಿ ಲೇಟ್ ಆದರೆ ಊಟ ಎಲ್ಲ ಸಿಗೋದು ಕಷ್ಟ ಅಂತ ಹಾಗೆ ನಾವು ಅಲ್ಲಿ ಊಟನ ಕೂಡ ಮಾಡಿಕೊಂಡು ನಂತರ ರೂಮಿಗೆ ಹೋದ್ವಿ. ಮಕ್ಕಳೆಲ್ಲ ಮಲಗಲಿಕ್ಕೆ ಕೇಳ್ತಾ ಇರಲಿಲ್ಲ. ಜರ್ನಿ ಮಾಡ್ತಾ ಬಸ್ಸಲ್ಲಿ ಬರಬೇಕಾದ್ರೆ ಅವರೆಲ್ಲ ಮಲ್ಕೊಂಡಿದ್ರು. ಹಾಗೆ ಅವ್ರು ಮಲಗಲಿಕ್ಕೆ ಕೇಳ್ತಾ ಇರಲಿಲ್ಲ. ಫುಲ್ ಬಿಟ್ಟಾಗಿ ಆಗಿತ್ತಲ್ಲ, ಆಟ ಆಡ್ತಾ ಇದ್ರು. ನಂತರ ಹೇಗೋ ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಮಲಗಿಸಿ ನಾವು ಕೂಡ ಮಲ್ಕೊಂಡ್ವಿ. ಇನ್ನು ನಾಳಿನ ವ್ಲಾಗ್ನಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ನಂತರ ಬೇರೆ ಯಾವ ಪ್ಲೇಸಸ್ಗೆಲ್ಲ ಹೋಗ್ತೇವೆ ಅಂತ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು.